ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡತ್ತಿದ್ರೆ ನಿಮ್ಮ ಮನೆಯೊಳಗ ಜಸ್ಟ್ ಎರಡು ಬಾಳೆಹಣ್ಣು ಇದ್ರೆ ಸಾಕ್ರಿ, ಭಾಳ ಅಂದ್ರೆ ಭಾಳ ಸೂಪರ್ ಆಗಿರುವಂಥ ಬ್ರೇಕ್ಫಾಸ್ಟ್ನ ನೀವು ಮಾಡ್ಬೋದ್ರಿ. ಯಾವ ರೆಸಿಪಿ ಅಂತಂದ್ರೆ ಮಂಗಳೂರು ಬನ್ಸ್ರಿ. ಮತ್ತು ಈ ರೆಸಿಪಿ ಏನೋ ಭಾಳ ಕಷ್ಟ ಇಲ್ರಿ. ಸ್ವಲ್ಪ ನೀವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿದ್ರಿ ಅಂತಂದ್ರೆ ಹಿಂಗೆ ಪರ್ಫೆಕ್ಟಾಗಿ ಉಬ್ಬಿ ಬರುವಂಥ ಮತ್ತು ಅಷ್ಟು ಸಾಫ್ಟ್ ಆಗಿರುವಂಥ ಮಂಗಳೂರು ಬನ್ಸ್ನ ನೀವು ಮಾಡ್ಬೋದ್ರಿ. ಇಡ್ಲಿ, ದೋಸೆ, ಚಿತ್ರಾನ್ನ ಅಂತ ತಿಂದು ಬೇಸರಾಗಿತ್ತು ಅಂದ್ರೆ ಈ ಮಂಗಳೂರು ಬನ್ಸ್ ರೆಸಿಪಿನ ಟ್ರೈ ಮಾಡಿರಿ. ಅದರ ತಡ ಮಾಡ್ಲಾರ್ದ ಈ ಒಂದು ರೆಸಿಪಿನ ನೋಡ್ಕೊಂಡು ಬರೋನು ಬರ್ರಿ. ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ ಮತ್ತು ಅದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ 2 ಬಾಳೆಹಣ್ಣನ್ನು ಹಾಕೊಳತ್ತೀವ್ರಿ. ಆದಷ್ಟು ಸ್ವಲ್ಪ ಜಾಸ್ತಿ ಹಣ್ಣಾಗಿರುವಂಥ ಬಾಳೆಹಣ್ಣು ತಗೋರಿ. ಈಗ ಈ ಬಾಳೆಹಣ್ಣು ಜೊತೆಗಿನ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳತ್ತೀವ್ರಿ. ನೀವು ಸ್ಪೂನ್ನಿಂದನೂ ಚಲೋದಂಗೆ ಮಿಕ್ಸ್ ಮಾಡ್ಕೋಬಹುದ್ರಿ, ಆದ್ರೆ ಗಂಟು ಇರ್ಲಾರ್ದಂಗೆ ನೋಡ್ಕೋರಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ನಾವು ಆಗಲೇ ರುಬ್ಕೊಂಡಿದ್ವಲ್ರಿ ಸಕ್ಕರೆ ಮತ್ತು ಬಾಳೆಹಣ್ಣು, ಅದನ್ನೆಲ್ಲನೂ ಹಾಕ್ಕೊಂಡಿವ್ರಿ. ಈಗ ಇದ್ರ ಜೊತೆಗಿನ ಒಂದು ಸಣ್ಣ ಕಪ್ ಆಗೋಷ್ಟು ಮೊಸರು ಹಾಕೊಳತ್ತೀವ್ರಿ. ಮೊಸರು ಸ್ವಲ್ಪ ಹುಳಿ ಇದ್ರೆ ನಡಿತೈತ್ರಿ. ಈಗ ಇದ್ರ ಜೊತೆಗಿನ ಒಂದು 2 ಚಿಟಿಕೆ ಆಗೋಷ್ಟು ಸೋಡಾ ಹಾಕೊಂಡಿವ್ರಿ. ಈಗ ಸೋಡಾ ಹಾಕೊಂಡ್ಮೇಲೆ ಚಲೋ ತಂಗಿ ಇದನ್ನು ಒಂದು 2 ಸೆಕೆಂಡ್ ಕೈ ಬಿಡ್ಲಾರ್ದ ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೊಸರು ಮತ್ತು ಬಾಳೆಹಣ್ಣು ಎಲ್ಲನೂ ಚಲೋ ತಂಗಿ ಹೊಂದ್ಕೊಳತೈತ್ರಿ. ನೀವು ಬೇಕಾದ್ರೆ ಬಾಳೆಹಣ್ಣಿಗೆ ಸಕ್ಕರೆ ಹಾಕ್ಕೊಂಡು ಚಲೋ ತಂಗಿ ಸ್ಪೂನ್ನಿಂದನೂ ಮಿಕ್ಸ್ ಮಾಡ್ಕೋಬಹುದ್ರಿ. ಆದ್ರೆ ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ನೀವು ಇಲ್ಲಿ ನೋಡತ್ತಿರಲ್ರಿ ಈ ಕನ್ಸಿಸ್ಟೆನ್ಸಿಗೆ ರೆಡಿ ಆಗತ್ರಿ. ಹಿಂಗೆ ಈ ಕನ್ಸಿಸ್ಟೆನ್ಸಿಗೆ ರೆಡಿ ಆದ್ಮೇಲೆ ಈಗ ಇದಕ್ಕೆ ನಾವು ಮೈದಾ ಹಿಟ್ಟು ಹಾಕೊಳತ್ತೀವ್ರಿ. ನೀವು ಇಲ್ಲಿ ನೋಡತ್ತಿರಲ್ರಿ ಈ ಕಪ್ನಿಂದ 2 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೊಳತ್ತೀವ್ರಿ. ನೀವು ಬೇಕಾದ್ರೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು, 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೋಬಹುದ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕೊಳತ್ತೀವ್ರಿ. ಹಿಂಗೆ ಜೀರಿಗೆ ಮತ್ತು ಉಪ್ಪು ಹಾಕೊಂಡ್ಮೇಲೆ ಚಲೋ ತಂಗಿದನ್ನೆಲ್ಲನೂ ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಹಿಂಗೆ ಈ ಹಿಟ್ಟು ಕಲಿಸ್ಕೊಳ್ಳುವಾಗ ಸ್ವಲ್ಪನೂ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ. ಆಲ್ರೆಡಿ ನಾವು ಇದಕ್ಕೆ ಬಾಳೆಹಣ್ಣು ರುಬ್ಬಿರೋದು ಹಾಕೊಂಡಿವ್ರಿ ಮತ್ತು ಅದ್ರ ಜೊತೆಗಿನ ಮೊಸರು ಹಾಕೊಂಡಿವ್ರಿ. ಹಂಗಾಗಿ ಮೊದಲಿಗೆ ಒಂದ್ಸಲ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೋರಿ. ನಾವು ಈ ಹಿಟ್ಟು ನಾದ್ಕೊಳ್ಳುವಾಗ ಸ್ವಲ್ಪನೂ ನೀರು ಹಾಕೊಂಡಿಲ್ರಿ. ನಾವು 2 ಬಾಳೆಹಣ್ಣು ತೊಗೊಂಡಿವ್ರಿ ಮತ್ತು 1 ಕಪ್ ಆಗೋಷ್ಟು ಮೊಸರು ತೊಗೊಂಡಿವಲ್ರಿ. ಹಂಗಾಗಿ 2 ಕಪ್ ಆಗೋಷ್ಟು ಮೈದಾ ಹಿಟ್ಟು ಇದಕ್ಕೆ ಪರ್ಫೆಕ್ಟಾಗಿ ಇರ್ತೈತ್ರಿ. ಈಗ ನಾವು ಈ ಹಿಟ್ಟೆಲ್ಲನೂ ಚಲೋ ತಂಗಿ ನಾದ್ಕೊಳತ್ತೀವ್ರಿ. ಅಕಸ್ಮಾತ್ ನೀವೇನರ ಹಿಟ್ಟು ಕಲಿಸ್ಕೊಳ್ಳುವಾಗ ಇದು ಗಟ್ಟಿ ಅಂತ ಅನಿಸಿತ್ತು ಅಂತಂದ್ರೆ ಸ್ವಲ್ಪ ನೀರು ಹಾಕೊಂಡು ನಾದ್ಕೋರಿ. ಆದ್ರೆ ಒಂದೇ ಸಲಕ್ಕೆ ನೀರು ಹಾಕೊಲಾರ್ದ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಇದನ್ನು ನಾದ್ಕೋರಿ. ಹಿಂಗೆ ಒಂದು 3ರಿಂದ 4 ನಿಮಿಷ ಚಲೋ ತಂಗಿ ಈ ಹಿಟ್ಟೆಲ್ಲನೂ ನಾವು ನಾದ್ಕೊಂಡಿವ್ರಿ. ಮತ್ತು ನೀವು ನೋಡ್ಬೋದ್ರಿ ಈ ಹಿಟ್ಟು ಸಾಫ್ಟ್ ಆಗೈತ್ರಿ, ನಾವೇನು ಗಟ್ಟಿಯಾಗಿ ನಾದ್ಕೊಂಡಿಲ್ರಿ. ಹಿಂಗೆ ಒಂದು 3ರಿಂದ 4 ನಿಮಿಷ ಇದನ್ನೆಲ್ಲನೂ ನಾವು ಚಲೋ ತಂಗಿ ನಾದ್ಕೋಬೇಕಾಗ್ತೈತ್ರಿ. ಚಲೋ ತಂಗಿ ನಾದ್ಕೊಂಡ್ಮೇಲೆ ಹಿಟ್ಟು ಅನ್ನೋದು ನಮಗೆ ಈ ಹದಕ್ಕೆ ರೆಡಿ ಆಗಿರ್ಬೇಕ್ರಿ. ಈ ನಾದ್ಕೊಂಡಿರುವಂಥ ಹಿಟ್ಟಿಗೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಇದನ್ನ ಚಲೋ ತಂಗಿ ಇನ್ನೊಂದ್ಸಲ ನಾದ್ಕೊಳತ್ತೀವ್ರಿ. ಹಿಂಗೆ ಎಣ್ಣೆ ಹಾಕಿದ್ಮೇಲೆ ಜಸ್ಟ್ 1ರಿಂದ 2 ಸೆಕೆಂಡ್ ಇದನ್ನು ನಾದ್ಕೋಬೇಕ್ರಿ. ಹಿಂಗೆ ಎಣ್ಣೆ ಹಾಕಿ 1-2 ಸೆಕೆಂಡ್ ಇದನ್ನು ನಾದ್ಕೊಳ್ಳೋದ್ರಿಂದ ಹಿಟ್ಟೆಲ್ಲನೂ ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತೈತ್ರಿ. ಹಿಟ್ಟೆಲ್ಲನೂ ಚಲೋ ತಂಗಿ ನಾದ್ಕೊಂಡ್ಮೇಲೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 6ರಿಂದ 8 ತಾಸು ತನಕ ಈ ಹಿಟ್ಟನ್ನು ನೆನೆ ಹಾಕ್ಬಿಟ್ಟಿವ್ರಿ. ಈಗ ನೀವಿಲ್ಲಿ ನೋಡ್ಬೋದ್ರಿ 8 ತಾಸು ಆದಮೇಲೆ ಈ ಹಿಟ್ಟೆಲ್ಲನೂ ಎಷ್ಟು ಸಾಫ್ಟಾಗಿ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗೈತಿ ಅಂತ. ನಾವು ಈ ಹಿಟ್ಟೆಲ್ಲನೂ ಎಷ್ಟು ಸಾಫ್ಟಾಗಿ ನಾದ್ಕೋತೀವೋ ಅಷ್ಟೇ ಚಲೋ ಹೊತ್ನಂಗೆ ನಾವು ಮಾಡುವಂಥ ಮಂಗಳೂರು ಬನ್ಸ್ನು ಬರ್ತಾವ್ರಿ. ನೀವಿಲ್ಲಿ ನೋಡ್ಬೋದ್ರಿ ಒಂದು 8 ತಾಸು ನೆನೆಸ್ಕೊಂಡ್ಮೇಲೆ ಈ ಹಿಟ್ಟೆಲ್ಲನೂ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗೈತಿ ಅಂತ. ಈಗ ರೆಡಿ ಮಾಡ್ಕೊಂಡಿರೋ ಈ ಹಿಟ್ಟೊಳಗೆ ನಮಗೆ ಮಂಗಳೂರು ಬನ್ಸ್ ಯಾವ ಸೈಜಿಗೆ ಬೇಕು ನೋಡ್ರಿ ಆ ಸೈಜಿಗೆ ಹಿಟ್ಟು ತೊಗೋಬೇಕ್ರಿ. ಸಾಮಾನ್ಯವಾಗಿ ನಾವು ಪೂರಿ ಮಾಡಬೇಕಾದ್ರೆ ಒಂದು ಜಾಮೂನ್ ಸೈಜಿಗೆ ಹಿಟ್ಟು ತೊಗೋತೀವ್ರಿ. ಆದ್ರೆ ಈ ಮಂಗಳೂರು ಬನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೋಬೇಕ್ರಿ. ಯಾಕಂದ್ರೆ ಪೂರಿ ಎಲ್ಲನೂ ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೋತೀವ್ರಿ, ಆದ್ರೆ ಮಂಗಳೂರು ಬನ್ಸ್ ಸ್ವಲ್ಪ ದಪ್ಪಾಗಿರ್ಬೇಕ್ರಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೋಬೇಕಾಗ್ತೈತ್ರಿ. ಮತ್ತು ಹಿಟ್ಟೆಲ್ಲನೂ ಹಿಂಗೆ ಉಳ್ಳಿ ಮಾಡ್ಕೊಂಡು ರೆಡಿ ಮಾಡ್ಕೊಳತ್ತೀವ್ರಿ. ಹಿಂಗೆ ಒಂದೇ ಸಲಕ್ಕೆ ಎಲ್ಲ ಉಳ್ಳಿನೂ ರೆಡಿ ಮಾಡ್ಕೊಳ್ಳೋದ್ರಿಂದ ಮಂಗಳೂರು ಬನ್ಸ್ನು ಫಟಾಫಟ್ ಅಂತ ಆಗಿಬಿಡ್ತಾವ್ರಿ. ಈಗ ನಾವಿಲ್ಲಿ ಒಂದು ಪ್ಲೇಟ್ ಒಳಗೆ ಮೈದಾ ಹಿಟ್ಟು ತೊಗೊಂಡಿವ್ರಿ. ಆಗಲೇ ನಾವು ರೆಡಿ ಮಾಡ್ಕೊಂಡಿದ್ವಲ್ರಿ ಉಳ್ಳಿ, ಅದನ್ನು ನಾವು ಹಿಂಗೆ ಹಿಟ್ಟೊಳಗೆ ಸ್ವಲ್ಪ ಹಿಂಗೆ ಎದ್ಕೊಳತ್ತೀವ್ರಿ. ಇದಾದ್ಮೇಲೆ ಆ್ಯಸ್ ಇಟ್ ಈಸ್ ನಾವು ಪುರಿ ಎಲ್ಲ ಲಟ್ಸ್ಕೊತೀವಲ್ರಿ ಸೇಮ್ ಟು ಸೇಮ್ ಇದನ್ನು ಹಂಗೆ ಲಟ್ಟಿಸ್ಕೊಳ್ಳೋದ್ರಿ. ಆದ್ರೆ ಈ ಮಂಗಳೂರು ಬನ್ಸ್ ಲಟ್ಸ್ಕೊಳ್ಳುವಾಗ ಏನು ನೆನ್ಪಿಟ್ಕೋಬೇಕು ಅಂದ್ರೆ ಇದನ್ನು ಭಾಳ ತೆಳ್ಳಗೆ ಲಟ್ಟಿಸ್ಕೋಬಾರ್ದ್ರಿ. ಹಿಂಗೆ ಎಲ್ಲ ಕಡೆನೂ ನೀಟಾಗಿ ಹೊಳಿಸಿ ಲಟ್ಟಿಸ್ಕೋಬೇಕ್ರಿ. ಹಿಂಗೆ ಲಟ್ಸ್ಕೊಳ್ಳುವಾಗ ಏನರ ಕಷ್ಟ ಅಂತ ಅನಿಸಿದ್ರೆ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸ್ಕೊಂಡು ಮತ್ತೆ ಲಟ್ಟಿಸ್ಕೊರಿ.
ಈಗ ನೀವಿಲ್ಲಿ ನೋಡತ್ತಿರಲ್ರಿ ನಾವು ಈ ಸೈಜಿಗೆ ಲಟ್ಟಿಸ್ಕೊಂಡಿವ್ರಿ. ಮತ್ತು ಆಗಲೇ ಹೇಳ್ದಂಗೆ ಮಂಗಳೂರು ಬನ್ಸ್ ಸ್ವಲ್ಪ ಹಿಂಗೆ ಸೈಜ್ ದಪ್ಪಗಿರ್ಬೇಕ್ರಿ. ತೆಳ್ಳಗೆ ಲಟ್ಟಿಸ್ಕೋಬಾರ್ದ್ರಿ. ಹಿಂಗೆ ಒಂದೇ ಸಲಕ್ಕೆ ಒಂದು 3ರಿಂದ 4 ಲಟ್ಟಿಸ್ಕೊಂಡ್ಮೇಲೆ ನಾವಿಲ್ಲಿ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿವ್ರಿ. ಎಣ್ಣೆ ಚಲೋ ತಂಗ ಕಾಯ್ತಿದ್ದಂಗೆ ಲಟ್ಟಿಸ್ಕೊಂಡಿರುವಂಥ ಮಂಗಳೂರು ಬನ್ನ ಹಾಕಿ ಫ್ರೈ ಮಾಡ್ಕೊಳತ್ತೀವ್ರಿ. ಹಿಂಗೆ ಫ್ರೈ ಮಾಡ್ಕೋಬೇಕಾದ್ರೆ ಮೊದಲಿಗೆ ಸ್ವಲ್ಪ ಹಿಂಗೆ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕ್ರಿ. ಹಿಂಗೆ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಪೂರಿ ಎಲ್ಲನೂ ಉಬ್ಬಿ ಬರ್ತಾವಲ್ರಿ, ಅದೇ ಥರನ ಈ ಮಂಗಳೂರು ಬನ್ನು ರೆಡಿ ಆಗ್ತಾವ್ರಿ. ಹಿಂಗೆ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಬಿಸಿ ಬಿಸಿ ಎಣ್ಣೆನ ಇದ್ರ ಮೇಲೆ ಹಾಕೋತಿದ್ರೆ ಸಾಕ್ರಿ. ಈಗ ನೀವು ವಿಡಿಯೋದಾಗ ನೋಡತ್ತಿರಲ್ರಿ, ಹಿಂಗೆ ಈ ಮಂಗಳೂರು ಬನ್ನು ಪರ್ಫೆಕ್ಟಾಗಿ ಉಬ್ಬಿ ಸಾಫ್ಟಾಗಿ ರೆಡಿ ಆಗ್ತಾವ್ರಿ. ಮತ್ತು ಹಿಂಗೆ ಫ್ರೈ ಮಾಡ್ಕೋಬೇಕಾದ್ರೆ ಆದಷ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋರಿ. ಈ ಮಂಗಳೂರು ಬನ್ ಯಾವಾಗಲೂ ಸ್ವಲ್ಪ ಕಲರ್ ಬರಬೇಕ್ರಿ, ಅಲ್ಲಿ ತನಕ ಎರಡೂ ಕಡೆನೂ ಹೊಳಿಸಿ ಫ್ರೈ ಮಾಡ್ಕೋಬೇಕ್ರಿ. ಈ ಮಂಗಳೂರು ಬನ್ನು ಸ್ವಲ್ಪ ಪೂರಿ ಕಲರ್ಗೆ ಬಂದ ತಕ್ಷಣ ತಕ್ಕೊಂಬಿಡ್ಬಾರ್ದ್ರಿ. ಸ್ವಲ್ಪ ಕೆಂಪಗೆ ಅಂದ್ರೆ ಗೋಲ್ಡನ್ ಕಲರ್ ಬರೋ ತನಕನೂ ನೀಟಾಗಿ ಇದನ್ನೆಲ್ಲನೂ ಫ್ರೈ ಮಾಡ್ಕೋಬೇಕ್ರಿ. ಒಂದು ಕಡೆ ಚಲೋ ತಂಗ ಕಲರ್ ಬಂತು ಅಂತಂದ್ರೆ ಇನ್ನೊಂದು ಕಡೆನೂ ಹೊಳಿಸಿ ಫ್ರೈ ಮಾಡ್ಕೋಬೇಕ್ರಿ. ಈಗ ನೀವಿಲ್ಲಿ ನೋಡತ್ತಿರಲ್ರಿ, ಹಿಂಗೆ ಕಲರ್ ಬರೋ ತನಕ ನೀಟಾಗಿ ಇದನ್ನೆಲ್ಲನೂ ಫ್ರೈ ಮಾಡ್ಕೋಬೇಕ್ರಿ. ಹಿಂಗೆ ಬಿಸಿ ಬಿಸಿ ಇರುವಾಗನ ಈ ಮಂಗಳೂರು ಬನ್ ಜೊತೆಗೆ ನಿಮಗೆ ಇಷ್ಟ ಆಗುವಂಥ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡಿರಿ. ಈಗ ನೀವಿಲ್ಲಿ ನೋಡ್ಬೋದ್ರಿ, ಈ ಮಂಗಳೂರು ಬನ್ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗೈತಿ ಅಂತ. ಮಸ್ತ್ ಕಲರ್ನು ಬಂದೈತ್ರಿ, ಮತ್ತು ಅಷ್ಟು ಸಾಫ್ಟಾಗೂ ಈ ಮಂಗಳೂರು ಬನ್ ರೆಡಿ ಆಗೈತ್ರಿ. ನೋಡಿದ್ರಲ್ರಿ ಈ ಮಂಗಳೂರು ಬನ್ ರೆಸಿಪಿ ಎಷ್ಟು ಈಸಿ ಆಗಿತ್ತು ಅಂತ. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ನಾವಿಲ್ಲಿ ತೋರಿಸ್ಕೊಟ್ಟಿರೋ ವಿಧಾನದಾಗ ಈ ಮಂಗಳೂರು ಬನ್ ರೆಸಿಪಿನ ಒಂದ್ಸಲ ಟ್ರೈ ಮಾಡ್ರಿ. ಇದನ್ನು ಬಿಸಿ ಬಿಸಿ ಇರುವಾಗನ ಚಟ್ನಿ ಜೊತೆಗೆ ಸರ್ವ್ ಮಾಡ್ರಿ. ಇಂಥ ಮತ್ತಷ್ಟು ರೆಸಿಪಿ ನೋಡಬೇಕು ಅಂದರೆ ತಪ್ಪಲಾರ್ದ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಅಷ್ಟೇ ಅಲ್ರಿ, ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.